ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಮಕ್ಕಳ ಸಂಘನ ಕಟ್ಕೊಂಡು ಎಲ್ಲಿಗೆ ಹೊರಟಿರೋದು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಸೊ ಮಕ್ಕಳನ್ನೆಲ್ಲ ಹಾಕ್ಕೊಂಡು ನಾವಿವತ್ತು 2 ಗಾಡಿಯಲ್ಲಿ ಹೊರಟಿದ್ದು ಎಲ್ಲಿಗೆ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಅಂತ ಹೇಳ್ಬಿಟ್ಟು. ಐ ವಿಲ್ ಫಾಲೋ ಯು ಅಂತ ನಮ್ಮ ಅಣ್ಣನ ಗಾಡಿನ ಫಾಲೋ ಮಾಡ್ಕೊಂಡು ಹೊರಟ್ವಿ ನಾವು. ಎಲ್ಲ ಮಕ್ಕಳು ಒಂದೇ ಕಡೆ ಇರಲಿ ಅಂತ ಹೇಳಿಬಿಟ್ಟು ನಮ್ಮ ಗಾಡೀಲಿ ಎಲ್ಲನೂ ಮಕ್ಕಳನ್ನ ಹತ್ತಿಸ್ಕೊಂಡಿದ್ವಿ. ಯಾಕಂದರೆ ನನಗೂ ನಮ್ಮ ಸೊಸೆ ಜೊತೆ ಮಾತಾಡೋದು ಅಂದರೆ ತುಂಬ ಇಷ್ಟ. ಗೊತ್ತಲ್ವ, ಮಕ್ಕಳು ತುಂಬ ಕ್ಯೂಟಾಗಿ ಮಾತಾಡ್ತಾರೆ ಆ ಏಜಲ್ಲಿ. ಅವ್ರುಗಳ ಮಾತು ಕೇಳ್ತಾ ಇದ್ದರೆ ಜರ್ನಿ ಸಾಕೋದು ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು, ಆಮೇಲೆ ಮಕ್ಕಳು ಎಂಜಾಯ್ ಮಾಡ್ತಾರೆ ಆ ಟೈಮ್ನ ಸ್ವಲ್ಪ ಅಂತ ಹೇಳಿಬಿಟ್ಟು ನಮ್ಮ ಗಾಡೀಲೇ ಎಲ್ಲ ಮಕ್ಕಳನ್ನ ಕರ್ಕೊಂಡಿದ್ವಿ. ಮುಂದೆ ಗಾಡಿಯಲ್ಲಿ ಅಣ್ಣ, ಅತ್ತಿಗೆ ಮತ್ತು ಅಪ್ಪಾಜಿ ಅಮ್ಮ ಇದ್ದರು. ಅವರನ್ನು ಫಾಲೋ ಮಾಡ್ಕೊಂಡು ಹೊರಟ್ವಿ. ನನ್ನ ಸೊಸೆ ಜೊತೆಗೆ ತರಲೆಗಳು ಮಾತಾಡ್ಕೊಳ್ತಾ ನಾವು ಹೊರಟ್ವಿ. ಗೊತ್ತಾಯ್ತಾ ನಾವು ಎಲ್ಲಿಗೆ ಬಂದ್ವಿ ಅಂತ ಹೇಳಿಬಿಟ್ಟು. ಕೆಲವೊಬ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಯಾರು ಇಷ್ಟು ದಿನದಲ್ಲಿ ಇಲ್ಲಿ ವಿಸಿಟ್ ಮಾಡಿರ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಮಕ್ಕಳು ಗೊತ್ತಲ್ಲ, ಇನ್ನು ಗಾಡೀಲಿದ್ದರೆ ಎಷ್ಟೊತ್ತು ಅಂತ ಕೇಳ್ತಾ ಇರ್ತಾರೆ. ಹಾಗೆ ಎಲ್ಲ ಮಕ್ಕಳು ಎಷ್ಟೊತ್ತು ಅಂತ ಕೇಳ್ತಾಯಿದ್ರು. ಅದಕ್ಕೆ ಬೇಜಾರಾಗ್ತದೆ. ಒಂದು ಹಾಡು ಹೇಳ್ರಮ್ಮ ಅಂದರೆ ಶುರು ಹಚ್ಕೊಂಡ್ರು ನೋಡಿ, ಒಬ್ರಿಗಿಂತ ಒಬ್ಬರು ನಾನು ಫಸ್ಟು ಅಂತ ಎಲ್ಲ ಟ್ರೆಂಡಿಂಗ್ ಸಾಂಗ್ಗಳನ್ನು ಹೇಳಿ ಮುಗಿಸಿದ್ರು. ದೇವಸ್ಥಾನ ಹತ್ರ ಬರ್ತಿದ್ದಂಗೆ ವೆದರ್ ಮಾತ್ರ ಸಕ್ಕತ್ತಾಗಿತ್ತು. ತುಂಬಾ ಖುಷಿ ಆಯಿತು, ಒಳ್ಳೆ ವೆದರ್ ಟೈಮಲ್ಲಿ ಬಂದಿದ್ದೀವಿ ಅಂತ ಹೇಳಿಬಿಟ್ಟು. ಕೊನೆಗೂ ದೇವಸ್ಥಾನ ರೀಚ್ ಆದ್ವಿ. ಬಟ್ ರಶ್ ನೋಡಿಬಿಟ್ಟು ಎಷ್ಟೊತ್ತಾಗುತ್ತೋ ಏನೋ ದರ್ಶನ ಅಂತ ಯೋಚನೆ ಮಾಡ್ತಾ ನಾನು ಕಾಯ್ತಾ ನಿಂತಿದ್ದೆ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಏನಕ್ಕೆ ಇಲ್ಲೇ ನಿಂತಿದೆಯಾ, ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ ಅಂತ. ನಾನು ಅಮ್ಮ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಅಂತ ಹೇಳಿದೆ. ಅಮ್ಮ ಆಲ್ರೆಡಿ ನಮ್ಮೆಲ್ಲರಿಗಿಂತ ಮೊದಲೇ ಮುಂದೆನೇ ಹೋಗಿಬಿಟ್ಟಿದ್ರು. ತುಂಬಾ ರಶ್ ಇತ್ತು. ದರ್ಶನ ಮಾಡೋದು ಎಷ್ಟೊತ್ತಾಗುತ್ತೋ, ಹೋಲ್ ಸಂಡೆ ಇಲ್ಲೇ ಹೋಗಿಬಿಡುತ್ತೋ ಅಂದ್ಕೊಂಡು ಹೋದ್ವಿ ಒಳಗೆ. ಬಟ್ ಒಳಗೆ ಹೋದ್ಮೇಲೆ ಗೊತ್ತಾಯಿತು ಅಷ್ಟೊಂದೇನು ರಶ್ ಇರಲಿಲ್ಲ. ದರ್ಶನಕ್ಕೆ ತುಂಬ ಲೇಟ್ ಏನು ಆಗಲಿಲ್ಲ. ಹಾಗೆ ಇಲ್ಲಿ ಅನ್ನ ಪ್ರಸಾದ ಕೂಡ ಇತ್ತು. ನಮ್ಮ ಇವತ್ತಿನ ಡೇ ಹೀಗಿತ್ತು. ಒಳ್ಳೆ ದರ್ಶನದಿಂದ ನಮ್ಮ ಡೇ ಎಂಡ್ ಆಯಿತು. ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡದೆ ನೋಡಿ. ಹಾಗೆ ಈ ದೇವಸ್ಥಾನದ ಪೂರ್ತಿ ಮಹಿಮೆಯ ವಿಡಿಯೋನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತಾಯಿದ್ದೀನಿ.